ನಮ್ಮದು ಬೆಳ್ಳೂರು ಕ್ಲಾಸಲ್ಲಿ ನಾವು IT ಹಾಸ್ಪಿಟಲ್ಗೆ ಅಲ್ಲಿ ಹೋಗಿ ಅವರು ಆಪರೇಷನ್ ಆಗಬೇಕು ಅಂತ ಬೆಳಗ್ಗೆ 9:30ಗೆ ನಾವು ಹೋಗ್ತೀನಿ ಅಂತ ಡಾಕ್ಟರ್ನ ಕನ್ವಿನ್ಸ್ ಮಾಡಿದ್ರು. ನಾವು ಬೆಳಗ್ಗೆ ಹೇಳ್ತಾರಲ್ಲ ಇಲ್ಲಿ ಬಂದ್ಬಿಡೋಣ ಅಂತ ನಾವು ಬಂದು ಅಲ್ಲಿ ಬಂದ್ವಿ. ಇವರು ಇದು ಆಪರೇಷನ್ ಮಾಡಬೇಕು ಅಂತ ಹೇಳಿ ಗುರುವಾರ 21ನೇ ತಾರೀಕಲ್ಲಿ ಬಂದು ನೈಟು ಶನಿವಾರ ಆಪರೇಷನ್ ಮಾಡಿದ್ರು. ಸಕ್ಸಸ್ ಆಯಿತು ಅಂತ ಹೇಳಿದ್ರು. 7 ದಿನ ಇದ್ವಿ. 7 ದಿನಕ್ಕೆ 10.5 ಲಕ್ಷ ಬಿಲ್ ಮಾಡಿದ್ರು. ನನಗೆ ಸ್ವಲ್ಪ ನಾರ್ಮಲ್ ಸ್ಟೇಜಿಗೆ ಬಂದಿದ್ದಾರೆ. ರಿಯಾಬ್ ಸೆಂಟರಿಗೆ ಕರ್ಕೊಂಡು ಹೋಗಿ ರಿಯಾಬ್ ಸೆಂಟರ್ಗೆ ಹೋದ್ರೆ ಅವ್ರಿಗೆ ಮಸಾಜ್ ಎಲ್ಲ ಮಾಡ್ತಾರೆ. ನಮ್ಗೆ ಹಳ್ಳಿ ಜನ ನಮಗೆ ಅದು ರಿಯಾಬ್ ಸೆಂಟರ್ ನಮ್ಗೆ ಗೊತ್ತೇ ಇಲ್ಲ. 4:30ವರೆಗೆ ನಾನು ಯೋಚನೆ ಮಾಡ್ಕೊಂಡು ಕೂತಿದ್ದೆ ರಿಯಾಬ್ ಸೆಂಟರ್ ಹೋಗೋದು ಅಂತ. 4:30ಗೆ ನನಗೆ ತಲೆ ಕ್ವಶನ್ ಬಂದಿತ್ತು. ನಾನಲ್ಲೇ ಮಾಡ್ತೀನಿ ಅಂತ ಹೇಳಿದ್ರು. IT ಹಾಸ್ಪಿಟಲ್ ಬೀದಿನೇನು ಅಲ್ಲಿ ಮಾಡಿದ್ರೆ ಇದೇ ತರ ಕಳಿಸಿಲ್ಲ ಬೇರೆ ಕಡೆ ಅಂತ ನನಗೆ ಕ್ವಶನ್ ಬಂದಾಗ ನಾನು ಅವ್ರ ಡಾಕ್ಟರ್ ನಂಬರ್ ಕಾಂಟ್ಯಾಕ್ಟ್ ಮಾಡ್ತೀನಿ. ಆ ಡಾಕ್ಟರ್ ಈ ರಿಯಾಬ್ ಸೆಂಟರ್ಗೆ ಏನಕ್ಕೆ ಕಳಿಸ್ತಾ ಇದ್ದಾರೆ, ಯಾವ ಡಾಕ್ಟರ್ ಹೇಳ್ತಾರೆ, ಅಲ್ಲಿ ಸಿಟಿ ಕಡೆ ದುಡ್ಡು ಮಾಡೋಕ್ಕೆ ಸೆಟ್ಲ್ ಮಾಡ್ತಾ ಇದ್ದಾರೆ, ಇಲ್ಲಿ ಬನ್ನಿ ನಾನು ಅವ್ರನ್ನ ಟ್ರೀಟ್ ಮಾಡ್ತೀನಿ ಅಂತ ಕರೆದು ನಾವು ಹೊಟ್ಟೆ ಡಿಸಿಷನ್ ಮಾಡ್ಕೊಂಡು ನಮ್ಮ ಹತ್ರ ಅಷ್ಟು ಅಮೌಂಟ್ ಇರಲಿಲ್ಲ. ನಾನು ಎಷ್ಟು ಕಟ್ಟೋದಕ್ಕೆ 7 ದಿನಕ್ಕೆ 10.5 ಲಕ್ಷ ಬಿಲ್ ಮಾಡಿದ್ರು. ನಾನು ಎಷ್ಟು ಕಟ್ಟೋದಕ್ಕೆ ನನ್ನ ಹತ್ರ ಅಮೌಂಟ್ ಇರಲಿಲ್ಲ. ಅಲ್ಲಿಗೆ ಡಿಸಿಷನ್ ಮಾಡ್ಕೊಂಡು ಕರ್ಕೊಂಡು ಹೋಗಿ ಅವರು ಬ್ರೈನ್ ಸ್ಕ್ಯಾನ್ ಮಾಡಿದ್ದಾರೆ. ಅಲ್ಲಿ ಬಹು ತಂದೆ ಇದೆ ಅಂತ ಬಂದಿದ್ದೀವಿ. ನೆಕ್ಸ್ಟ್ 1 ವಾರ ಆದ್ಮೇಲೆ ನಮ್ಮ ಹತ್ರ ಬಂದಿದ್ದಾರೆ. ಇದಕ್ಕೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ತೀವಿ. ಆದ್ರೆ ಅಮಾಯಕರು ದೊಡ್ಡ ದೊಡ್ಡ ಆಸ್ಪತ್ರೆಗಳ ಮುಂದೆ ನ್ಯಾಯ ಕೇಳಕ್ ಆಗುತ್ತಾ? ಅವ್ರ ವಾಯ್ಸ್ ನ ರೈಸ್ ಮಾಡಕ್ ಆಗುತ್ತಾ? ಯಾಕಂದ್ರೆ ಇವತ್ತು ರಾಜಕೀಯ ಪಕ್ಷದವರೆಲ್ಲ ಒಂದೊಂದು ಆಸ್ಪತ್ರೆಗಳನ್ನ ಮಾಡ್ಕೊಂಡು ಆ ಆಸ್ಪತ್ರೆಗೆ ಬೆಂಬಲವನ್ನ ಕೊಡುವಂತ ಕೆಲಸಗಳು ರಾಜಕೀಯ ವ್ಯಕ್ತಿಗಳು ಮಾಡ್ತಾ ಇದ್ದಾರೆ. ಒಂದೊಂದು ಆಸ್ಪತ್ರೆಯ ಮುಖ್ಯಸ್ಥರುಗಳೇ ರಾಜಕೀಯ ವ್ಯಕ್ತಿಗಳಾಗೋದಿರೋದ್ರಿಂದ ಬಡಪಾಯಿಗೆ, ಬಡ ಜನರಿಗೆ, ಸಾಮಾನ್ಯ ಜನರಿಗೆ ನ್ಯಾಯ ಎಲ್ಲಿ ಸಿಗುತ್ತೆ? ಇವತ್ತು ಯಾರು ನ್ಯಾಯ ಇವತ್ತು ನಾವು ಹಾಗಾಗಿ ಈ ಒಂದು ಜಾಗದ ಎಲ್ಲ ಪೊಲೀಸ್ ಅಧಿಕಾರಿಗಳು ಬಂದು ನಮ್ಗೆ ಸೋಮವಾರದವರೆಗೂ ಗಡುವನ್ನ ಕೊಟ್ಟಿದ್ದಾರೆ. ಅವರು ಒಪ್ಕೊಳ್ಳಕ್ಕೆ ತಯಾರಿಲ್ಲ ಈ ಆಸ್ಪತ್ರೆಯವರು. ಆದ್ರೂ ನಾವು ಏಕಾಏಕಿ ನಾವು ಹೋರಾಟಕ್ಕೆ ಇಳಿಬಾರ್ದು ಅಂತ ಅವ್ರಿಗೆ ಸೋಮವಾರದವರೆಗೂ ನಾವು ಗಡುವನ್ನ ಕೊಟ್ಟಿದ್ವಿ. ಅವರು ಸೋಮವಾರ ಏನಾದ್ರೂ ಈ ಕುಟುಂಬದವರಿಗೆ ನ್ಯಾಯ ಕೊಟ್ಟಿಲ್ಲ ಅಂತ ಅಂದ್ರೆ ನಾನು ನೇರವಾಗಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ, ಈ ಜಾಗದಲ್ಲಿ ಈ ಆಸ್ಪತ್ರೆ ಇತ್ತ ಜೊತೆಗೆ ಎಲ್ಲಾ ಸ್ಪರ್ಶ ಆಸ್ಪತ್ರೆಗೂ ಕೂಡ ನಮ್ಮ ಕರವೆಯ ತಂಡ ಒಂದು ಮುತ್ತಿಗೆಯನ್ನ ಹಾಕಿ ಇಂಥ ಬಡ ಜನರಿಗೆ ನ್ಯಾಯ ಕೊಡಿಸುವಂತ ಕೆಲಸ ನಾವು ಮಾಡ್ತೀವಿ. ಇವತ್ತು ಕರವೇ ಸಂಘಟನೆ ನಾರಾಯಣಗೌಡರ ರಕ್ಷಣಾ ವೇದಿಕೆ ಬರೀ ಹೋರಾಟಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಇಂಥ ಸಮಾಜಮುಖಿ ಕೆಲಸಗಳಿಗೆ ನೊಂದವರಿಗೆ ನ್ಯಾಯ ಕೊಡಿಸುವಂತ ಸಮಯಕ್ಕೂ ಕೂಡ ಇವತ್ತು ಕರವೇ ನಿಂತಿದೆ. ಹಾಗಾಗಿ ಸೋಮವಾರದವರೆಗೂ ಗಡುವಿದೆ. ಸೋಮವಾರದವರೆಗೂ ಏನಾದ್ರು ನ್ಯಾಯ ಸಿಕ್ಕಿಲ್ಲ ಅಂದ್ರೆ ನಾವೆಲ್ಲ ಇದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ತುರ್ತು ವಿಚಾರ ಸ್ಪರ್ಶ ಆಸ್ಪತ್ರೆಯ ಕರ್ಮಕಾಂಡ ಅಂತಾನೆ ಹೇಳ್ತೀನಿ. ಇವತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು ಅಣ್ಣ ಟಿ.ಎ. ನಾರಾಯಣಗೌಡರ ಆದೇಶದ ಮೇರೆಗೆ ಹಾಗೂ ಬೆಂಗಳೂರು ನಗರ ಅಧ್ಯಕ್ಷರಾದ ಧರ್ಮಣ್ಣನವರ ನೇತೃತ್ವದಲ್ಲಿ ನಮ್ಮ ಕರವೇ ಕಚೇರಿಗೆ ಒಂದು ದೂರು ಬರುತ್ತೆ. ಏನು ನೊಂದಂತಹ ಕುಟುಂಬದವರು ನೋಡ್ಬೋದು, ನೊಂದಂತಹ ಕುಟುಂಬದವರು ಅವರು ಅವರ ಯಜಮಾನರನ್ನ ಈ ಒಂದು ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ಈ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿರ್ತಾರೆ. ಆದ್ರೆ ಇಲ್ಲಿ ಕರ್ಮಕಾಂಡ ಏನು ಅಂತ ಅಂದ್ರೆ ಇಲ್ಲಿ ಸರಿಯಾದ ಚಿಕಿತ್ಸೆನೇ ಕೊಡ್ದಿರಾ, ಮೇಲೆ ಮಾತ್ರ ಚರ್ಮ ಮಾತ್ರ ಕುಯ್ದು ಹೊಲಿಗೆ ಹಾಕಿ ಆಪರೇಷನ್ ಆಗಿದೆ. ಜೊತೆಗೆ ಅದು ಬ್ರೈನ್ ಆಪರೇಷನ್ ಆಗಿದ್ರು ಕೂಡ ಅಲ್ಲಿ ಎಷ್ಟು ದೊಡ್ಡ ಒಂದು ಮೂಳೆ ಅಲ್ಲೇ ಬಿಟ್ಟು ಅವರು ಹೊಲಿಗೆಯನ್ನ ಹಾಕಿ ಆಪರೇಷನ್ ಆಗಿದೆ ಅಂತ ಹೇಳಿ ಅವ್ರ ಹತ್ರ ಪಾಪ ಹಳ್ಳಿಗಾಡಿನ ಜನರು, ಅವ್ರ ಸಾಮಾನ್ಯ ಜನರು ಅವ್ರ ಹತ್ರ ಲಕ್ಷಾಂತರ ರೂಪಾಯಿ 10.5 ಲಕ್ಷ ಬಿಲ್ ಹಾಕಿ ಆಮೇಲೆ ನೋಡಿದ್ರೆ ಆ ವ್ಯಕ್ತಿ ಆ ಒಂದು ಪೇಷಂಟ್ ಬೇರೆ ಬೇರೆ ತರ ಮಾತಾಡಿದಾಗ, ಮೆಂಟಲ್ ಡಿಸಾರ್ಡರ್ ತರ ಮಾತಾಡಿದಾಗ, ಇಲ್ಲ ನೀವು ಹೋಗಿ ಇವ್ರನ್ನ ರಿಹ್ಯಾಬಿಲಿಟಿ ಸೆಂಟರ್ಗೆ ಸೇರಿಸಿ ಅಂತ ಹೇಳಿದಾಗ ಅವ್ರಿಗೆಲ್ಲ ಒಂದ್ ಕಡೆ ಅನುಮಾನ ಬರುತ್ತೆ. ಇಷ್ಟು ಲಕ್ಷ ಎಲ್ಲ ಕೊಟ್ಟು ಇಷ್ಟೆಲ್ಲ ಮಾಡಿ ಸಾಲ ಸೋಲ ಮಾಡಿ ಇಷ್ಟು ದುಡ್ಡು ಕಟ್ಟಿದ್ರು ಕೂಡ ಇವರು ನಮ್ಮ ಯಜಮಾನರನ್ನ ರಿಹ್ಯಾಬಿಲಿಟಿ ಸೆಂಟರ್ಗೆ ಸೇರಿಸಿ ಅಂತಿದಾರಲ್ಲ, ಯಾಕೋ ಇಲ್ಲಿ ಏನೋ ತೊಂದರೆ ಆಗಿದೆ, ಸಮಸ್ಯೆ ಆಗಿದೆ ಅಂತ ಹೇಳಿ ಅವರು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೆ ನಮ್ಮ ಧರ್ಮಣ್ಣವ್ರನ್ನ ಸಂಪರ್ಕ ಮಾಡಿ ಈ ಒಂದು ಸ್ಪರ್ಶ ಆಸ್ಪತ್ರೆಯ ಎಲ್ಲ ಕರ್ಮಕಾಂಡವನ್ನ ತಿಳಿಸ್ತಾರೆ. ಹಾಗಾಗಿ ನಾವ್ ಇವತ್ತು ಕರವೇ ಕುಟುಂಬದವರು, ಯಾಕಂದ್ರೆ ಇವತ್ತು ನಾವು ಒಂದೇ ಒಂದು ಮೆಸೇಜ್ ಹಾಕ್ತೀವಿ, ಎಷ್ಟು ಜನ ಇದೇ ಒಂದು ಹಗರಣದ ಬಗ್ಗೆ ಮಾತಾಡ್ತಿದ್ದಾರೆ. ಒಂದು ಮಗು ತೀರ್ಕೊಂಡಿರುತ್ತೆ, ಆದ್ರೂ ಕೂಡ ವೆಂಟಿಲೇಟರ್ ಅಲ್ಲಿ ಇಟ್ಟು ಬಿಲ್ಲನ್ನ ಹಾಕ್ಸೋದು, ಪೇಷಂಟ್ ಗಳು ಸತ್ತೇ ಹೋಗಿರ್ತಾರೆ, ಆದ್ರೂ ಕೂಡ ಅವ್ರಿಗೆ ಆಕ್ಸಿಜನ್ ಕೊಟ್ಟಿದೀವಿ ಅಂತ ಸುಳ್ಳು ಹೇಳಿ ಅವ್ರ ಹತ್ರ ಆ ದುಡ್ಡನ್ನ ಕಟ್ಟಿಸ್ಕೊಳ್ಳೋದು. ಅದು ಲಕ್ಷಾಂತರ ಹಣವನ್ನ ಕಟ್ಟಿಸ್ಕೊಂಡು ಆ ಕಡೆ ಪೇಷಂಟೂ ಇಲ್ಲ, ಈ ಕಡೆ ನ್ಯಾಯನೂ ಇಲ್ಲ, ಅವ್ರನ್ನ ಸಾಲದ ಹೊರೆಯಲ್ಲಿ ತುಂಬ್ತಾ ಇರುವಂತ ಕರ್ಮಕಾಂಡ ಇದೊಂದೇ ಸ್ಪರ್ಶ ಆಸ್ಪತ್ರೆಯಲ್ಲ, ಎಲ್ಲಾ ಬ್ರಾಂಚ್ ಗಳಲ್ಲೂ ಕೂಡ ಈ ಸ್ಪರ್ಶ ಆಸ್ಪತ್ರೆ ಇದೇ ಹಗರಣ ಆಗಿದೆ. ಈಗ ನಮ್ಗೇನೋ ನಮ್ ಕಡೆ ಕೈಗೆ ಒಂದಂತ ಕುಟುಂಬ ಬೇರೆ ಆಸ್ಪತ್ರೆಗೆ ಸೇರಿಸಬೇಕು ಅನ್ನುವ ನಿರ್ಧಾರಕ್ಕೆ ಬರುವಂತದ್ದು. ಆಗ ಈ ಆಸ್ಪತ್ರೆಯ ಪ್ರಮುಖರ ಹತ್ರ ಮಾತಾಡಿದಾಗ
ಇವರಿಗೆ ಗೈಡ್ ಮಾಡುವಂತದ್ದು, ನಿಮ್ಮನ್ನೊಂದು ರಿಯಾಬ್ ಸೆಂಟ್ರಿಗೆ ಕಳಿಸ್ತೀವಿ, ನಿಮ್ಮ ಹತ್ರ ಹಣ ಇಲ್ಲ ಅಂತ ಹೇಳ್ತಿದಿರಲ್ಲ, ಇನ್ಯಾವ ಹಾಸ್ಪಿಟ್ಲಿಗೆ ಹೋಗ್ತೀರಾ, ರಿಯಾಬ್ ಸೆಂಟ್ರಿಗೆ ಹೋಗ್ಬಿಡಿ ಅಂತ ಹೇಳಿ ಆ ಒಂದು ಏನು 10.5 ಲಕ್ಷ ಕೊಟ್ಟು ಇಲ್ಲಿ ಏನು ಟ್ರೀಟ್ಮೆಂಟ್ ತಗೊಂಡಂತ ವ್ಯಕ್ತಿಯ ಪ್ರಾಣವನ್ನ ತೆಗಿಲಿಕ್ಕೆ ಹೊರಟಂತ ಈ ಒಂದು ಆಸ್ಪತ್ರೆಯ ವೈದ್ಯ ಆತನ ಮೇಲೆ ನಂತರ ಅವರು ಹೋಗಿ BGS ಹಾಸ್ಪಿಟಲ್ ಅಲ್ಲಿ ಇದೇ ವಿಚಾರವಾಗಿ ಟ್ರೀಟ್ಮೆಂಟ್ ತಗೊಂಡು ಇವತ್ತು ವ್ಯಕ್ತಿ ಗುಣಮುಖರಾಗಿ ಚೆನ್ನಾಗಿದ್ದಾರೆ. ಆದ್ರೆ ಅಲ್ಲಿನ BGS ಡಾಕ್ಟರ್ ಹೇಳಿದ್ದಾರೆ, ಇಲ್ಲಿನ ವೈದ್ಯರ ನಿರ್ಲಕ್ಷ್ಯ ಇಂಥ ಒಂದು ಅವಘಡ ಆಗ್ಲಿಕ್ಕೆ ಕಾರಣ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರವಾಗಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಆದೇಶದ ಮೇರೆಗೆ ನೊಂದ ಕುಟುಂಬ ಬಂದು ನಾರಾಯಣಗೌಡರನ್ನ ಬಂದು ನೋಡಿದಂತ ಸಮಯದಲ್ಲಿ ಅವರ ಕಣ್ಣೀರು ಒರೆಸುವಂತ ಕೆಲಸವನ್ನ ನಾವು ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಮ್ಮ ತಂಡವನ್ನ ಇಲ್ಲಿ ಕಳಿಸ್ಕೊಟ್ಟಂತದ್ದು. ಇವತ್ತು ಸಾಕಷ್ಟು ಅವರ ನಮ್ಮ ಮಧ್ಯದಲ್ಲಿ ಒಂದಷ್ಟು ಮಾತುಕತೆಗಳು ನಡೀತು. ಅವ್ರದೇ ಆದಂತ ಸರಿಯನ್ನ ಹೇಳಲಿಕ್ಕೆ ಹೊರಟಾಗ, ನೀನ್ ಹೇಳ್ತಿರೋದು ಸರಿಯಲ್ಲ, ನೀನು ಇವತ್ತು ನಿನ್ನ ಸಮರ್ಥಿಸ್ಕೊಳ್ಳಕ್ಕೆ ಬಂದಿದೀಯಾ, ಇಲ್ಲಿ ಆಗಿರುವಂತ ಅನ್ಯಾಯವನ್ನ ಸರಿ ಮಾಡಬೇಕು, ನಿನ್ನ ಆಸ್ಪತ್ರೆಯಿಂದ ಅವರಿಗೆ ನ್ಯಾಯ ಕೊಟ್ಟಿಲ್ಲ, ನ್ಯಾಯ ಸಿಕ್ಕಿಲ್ಲ, ಹಾಗಾಗಿ ಅವರ ಹಣವನ್ನ ವಾಪಸ್ ಹಿಂದಿರುಗಿಸಬೇಕು ಅನ್ನುವ ಧ್ವನಿಯನ್ನ ಕರ್ನಾಟಕ ರಕ್ಷಣೆಗೆ ನೇರವಾಗಿ ಈ ಪ್ರಮುಖರಿಗೆ ಮುಟ್ಟಿಸಿರುವಂತದ್ದು. ಹಾಗಾಗಿ ಇವತ್ತು ಆಸ್ಪತ್ರೆಯ ಮುಖ್ಯಸ್ಥರು ಹೇಳಿದ್ದಾರೆ, ಆ ಹಣವನ್ನ ಹಿಂದಿರುಗಿಸುವಂತ ಕೆಲಸವನ್ನ ನಮ್ಮೆಲ್ಲ ಈ ಹಾಸ್ಪಿಟಲ್ ಮುಖ್ಯಸ್ಥರ ಜೊತೆಯಲ್ಲಿ ಮಾತಾಡಿ ತೀರ್ಮಾನ ತಾಂತೀವಿ. ಸೋಮವಾರ ಗಂಟೆ ನಮಗೆ ಟೈಮ್ ಕೊಡಿ ಅಂತ ಕೇಳಿದ್ದಾರೆ. ಇವತ್ತು ಆ ಟೈಮ್ ಅನ್ನ ಕೊಡುವಂತ ಕೆಲಸವನ್ನ ಕರ್ನಾಟಕ ರಕ್ಷಣೆಗೆ ಮಾಡ್ತಾ ಇದೀವಿ. ಒಂದು ವೇಳೆ ಸೋಮವಾರ ಆ ನೊಂದ ಕುಟುಂಬಕ್ಕೆ ಏನಾದ್ರು ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಸ್ಪರ್ಶ ಹಾಸ್ಪಿಟಲ್ ಗೇಟ್ ಅನ್ನ ಕ್ಲೋಸ್ ಮಾಡ್ತೀವಿ. ಸಾವಿರಾರು ಸಂಖ್ಯೆಯಲ್ಲಿ ನಾರಾಯಣಗೌಡರ ನಾಯಕತ್ವದಲ್ಲಿ ಈ ಹೋರಾಟವನ್ನ ಒಂದು ಆಟವಾಗಿ ತಗೊಂತೀವಿ. ಇಡೀ ಕರ್ನಾಟಕದಲ್ಲಿರುವಂತಹ ಎಲ್ಲಾ ಸ್ಪರ್ಶ ಹಾಸ್ಪಿಟಲ್ಗಳನ್ನ ಮುಚ್ಚುವಂತ ಕೆಲಸವನ್ನ ಸೋಮವಾರ ಏನಾದ್ರು ಈ ನೊಂದ ಕುಟುಂಬಕ್ಕೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಮಾಡಿ ತೋರಿಸ್ತೀವಿ ಎನ್ನುವ ಎಚ್ಚರಿಕೆಯನ್ನ ಈ ಆಸ್ಪತ್ರೆಯ ಮುಖ್ಯಸ್ಥರಿಗೆ ಕೊಟ್ಟಿದ್ದೀವಿ. ಅದೇ ರೀತಿ ಸೋಮವಾರ ಏನು ನ್ಯಾಯ ಸಿಗುತ್ತೆ ನೋಡ್ಕೊಂಡು ನಮ್ಮ ಹೋರಾಟ ಮುಂದುವರಿಯುತ್ತೆ. ಅವರ ಪರವಾಗಿ ಏನು ನೊಂದ